ಎಸ್ಟಿ ಬೋರ್ಡ್ನಲ್ಲಿ ಅವ್ಯವಹಾರದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಚಿವ ನಾಗೇಂದ್ರ ಬಳಿ ರಾಜೀನಾಮೆ ಕೇಳಲಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಟಿ ಬೋರ್ಡ್ ಅಲ್ಲಿ ಆದಂತಹ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಆರೋಪ ಕೂಡ ಕೇಳಿ ಬಂದಿತ್ತು ಸಚಿವ ನಾಗೇಂದ್ರ ಅವರ ವಿರುದ್ಧ. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ತಲೆದಂಡ ಆಗತ್ತೆ ಅನ್ನುವ ಮಾತು ಕೂಡ ಕೇಳಿ ಬಂದಿತ್ತು. ಆದರೆ ಇದೀಗ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರು ನಾವು ಸಚಿವ ನಾಗೇಂದ್ರ ಬಳಿ ರಾಜೀನಾಮೆ ಕೇಳಲಿಲ್ಲ ಅಂತ ಹೇಳಿದ್ದಾರೆ. ಎಸ್ಐಟಿ ಮೊನ್ನೆ ರಚನೆ ಆಗಿದೆ, ಇನ್ನೂ ವರದಿ ಬಂದಿಲ್ಲ. ನಾಗೇಂದ್ರ ರಾಜೀನಾಮೆಗೆ ಟೈಮ್ ಕೊಡೋದಕ್ಕೆ ಬಿಜೆಪಿಗರು ಯಾರು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಎಸ್ಐಟಿ ವರದಿ ಬರಲಿ ನೋಡೋಣ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾವುದೂ ಇಲ್ಲ, ನಾವು ರಾಜೀನಾಮೆ ಕೇಳುವುದಿಲ್ಲ. ಮೊನ್ನೆ ಆಗಿರೋದಲ್ಲ, ಮೊನ್ನೆ SIT ಅವರು ವರದಿ ಏನು ಕೊಡ್ತಾರೆ ಅಂತ ನೋಡೋಣ. ವರದಿ ಕೊಟ್ಟ ಮೇಲೆ ವಿಲ್ ಟೇಕ್ ಇಟ್ ಡಿಸಿಷನ್. ಕೇಳಿದ್ರಿ ನಾ ಇನ್ನವೇ ಇನ್ನು ರಿಪೋರ್ಟ್ ನೋಡಬೇಕಲ್ಲ, ಪ್ರಿಲಿಮಿನರಿ ರಿಪೋರ್ಟ್ ನೋಡಿದ್ರೆ ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ ಕೇಳುವುದಿಲ್ಲ. ಎಸ್ಐಟಿಯಿಂದ ವಾಲ್ಮೀಕಿ ಬೋರ್ಡ್ ಅವ್ಯವಹಾರದ ತನಿಖೆ ನಡೀತಾ ಇದ್ದು ಎಸ್ಐಟಿ ಅಧಿಕಾರಿಗಳ ಮುಂದೆ ಸಚಿವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಸಚಿವರ ನಿರ್ದೇಶನದಂತೆಯೇ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಸಚಿವರ ಹೆಸರುಗಳು ಪ್ರಸ್ತಾಪ ಆಗಿದೆ. ಎಸ್ಐಟಿ ಅಧಿಕಾರಿಗಳಿಗೆ ನಿಗಮದ ಅಧಿಕಾರಿ ಪದ್ಮನಾಭ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ರಾಜೀನಾಮೆಯನ್ನ ಪಡೆಯೋದಕ್ಕೆ ಸಿಎಂ ಮುಂದಾದ್ರ ಅನ್ನುವ ಪ್ರಶ್ನೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ರಾಜೀನಾಮೆಗೆ ಸಿಎಂ ಸೂಚನೆ ಕೊಡುವ ಸಾಧ್ಯತೆ ಇದೆಯಾ? ಈಗಾಗಲೇ ಹೇಳಿರೋದು ಅವರು ಎಸ್ಐಟಿಯ ಏನು ರಿಪೋರ್ಟ್ ಬರುತ್ತೆ ಅದನ್ನ ನೋಡೋಣ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ರಾಜೀನಾಮೆ ಕೇಳಲಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಚಿವರ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಜೆಡಿಎಸ್ ಒತ್ತಾಯವನ್ನ ಮಾಡ್ತಾ ಇದೆ. ಇದರಲ್ಲಿ ಅವರ ಪಾತ್ರವೂ ಇದೆ ಅನ್ನುವಂತಹ ಆರೋಪವನ್ನ ಮಾಡೋದು ಮಾತ್ರ ಅಲ್ಲ, ನಿಗಮದ ಅಧಿಕಾರಿ ಪದ್ಮನಾಭ್ ಅವರು ಕೂಡ ಈಗ ನಾಗೇಂದ್ರ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಮುಂದೆ. ಇದೇ ಕಾರಣಕ್ಕಾಗಿ ರಾಜೀನಾಮೆಯನ್ನ ಪಡೆಯಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಎಸ್ಐಟಿ ಅಧಿಕಾರಿಗಳಿಗೆ ನಿಗಮದ ಅಧಿಕಾರಿ ಕೊಟ್ಟಂತಹ ಈ ಒಂದು ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ HDK ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ನಾಗೇಂದ್ರ ಒಬ್ಬನಿಂದ ಆಗಿಲ್ಲ, ಕರ್ನಾಟಕದ ಹಣ ತೆಲಂಗಾಣದವರೆಗೂ ಹೋಗಿದೆ. ಬೆಳಗ್ಗೆ ಅಕೌಂಟ್ ಓಪನ್ ಆಗಿದೆ, ಮಧ್ಯಾಹ್ನ ಹಣ ಟ್ರಾನ್ಸ್ಫರ್ ಆಗಿದೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರಪ್ಪನ ದುಡ್ಡು ಅಂತ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ? ಇದು ಕಾಂಗ್ರೆಸ್ ಹೈಕಮಾಂಡ್ ಅಣತಿಯಂತೆ ನಡೆದಿದೆ. ಇಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊರಬೇಕು ಅಂತ ಕಿಡಿಕಾರಿದ್ರು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಮೇಲೆ ಗೌರವ ಇದ್ರೆ ಏನು ಅದೆಂಥದ್ದು ಹೇಳ್ಕತ್ತಾರಲ್ಲ, ಚಾಂಪಿಯನ್. ಯಾವ ಇಲಾಖೆ ಗಲಾಟಾಗಿರೋ ದುಡ್ಡಿದು? ಪರಿಶಿಷ್ಟ ವರ್ಗಗಳಿಗೆ ಕೊಡ್ತಕ್ಕಂಥ ದುಡ್ಡಿದು. ಇನ್ನು ಬಹುಶಃ ಈ ರೀತಿಯ ಬೋರ್ಡ್ ಕಾರ್ಪೊರೇಷನ್ಗಳೇನಿದೆ, ಏನಾದರೂ ಬಹುಶಃ ಎಲ್ಲ ಬೋರ್ಡ್ ಕಾರ್ಪೊರೇಷನ್ ಏನೇನು ನಡೆದಿದೆ ಅಂತಕ್ಕಂಥ ತನಿಖೆ ಏನಾದರೂ ಆಗೋದ್ರೆ ಇನ್ಯಾರ್ಯಾರ ತಲೆಗಳು ಉರುಳ್ತಾವೋ ಗೊತ್ತಿಲ್ಲ. ಇದರ ಜವಾಬ್ದಾರಿ ಬರೀ ನಾಗೇಂದ್ರ ತಗೊಳ್ಳೋದಲ್ಲ, ನಾಗೇಂದ್ರನ ಮೇಲೆ ಒರೆಸೋದಲ್ಲ. ಇದು ಈ ಜವಾಬ್ದಾರಿಯನ್ನ ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು. ಇಷ್ಟು ದಿವಸ ಆಯಿತು. ಇದರಲ್ಲಿ ಜಾಣಕಿ ಹುಡು. ಹಿಂದೆ ಎಲ್ಲ ವಿರೋಧ ಪಕ್ಷದಲ್ಲಿ ಯಾವ ತರ ನಡ್ಕೊಂಡಿದ್ದಾರೆ ಇವರು? ಸಣ್ಣ ಪುಟ್ಟ ಪ್ರಕರಣಗಳಾದಾಗ ಇವತ್ತು ಯಾತಕ್ಕೆ ಈ ಸಬ್ಜೆಕ್ಟ್ ಬಗ್ಗೆ ಇಷ್ಟೊಂದು ಆಮೇವೇಗದ ತೀರ್ಮಾನಗಳಾಗ್ತಾ ಇದೆ? ಜನರ ದುಡ್ಡು ಇವತ್ತು ಆ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ, ಫಲಾನುಭವಿಗಳಿಗೆ ಹಣ ಕೊಡ್ತಕ್ಕಂಥದ್ದು ಇದು. ಈ ದುಡ್ಡು ತಗೊಂಡು ತೆಲಂಗಾಣ ಚುನಾವಣೆಗೆ ಉಪಯೋಗ ಮಾಡಿದಿರಲ್ಲ, ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯರೇ ನಿಮಗೆ? ಒಂದು ವಾರ ಆಯ್ತಾ ಬಂತಲ್ಲ, ಯಾವ ತನಿಖೆ ನಡೆಸ್ತೀರಿ ನೀವು? ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಮೇಲೆ ಗೌರವ ಇದ್ರೆ ಏನು?
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಈಗಾಗಲೇ ವಿಪಕ್ಷಗಳ ಒತ್ತಾಯವನ್ನ ಮಾಡ್ತಾ ಇದೆ. ಸಚಿವರ ತಲೆದಂಡ ಆಗಬೇಕು, ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಡ ಆರೋಪ ಜೊತೆಗೆ ಒತ್ತಾಯವು ಕೂಡ ಕೇಳಿ ಬರ್ತಿದೆ. ಬಟ್ ಈ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಏನು? ಸರ್ಕಾರ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ? ಈಗ ಅವರ ಹೆಸರು ಕೂಡ ಅಧಿಕಾರಿಗಳು ಹೇಳಿರುವಂತಹ ಹಿನ್ನೆಲೆಯಲ್ಲಿ ನವಿತಾ ಜೈನ್, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ತಡರಾತ್ರಿವರೆಗೂ ಕೂಡ ಸಂಪುಟದ ಹಿರಿಯ ಸಚಿವರೊಂದಿಗೆ ಖಾಸಗಿ ಹೋಟ್ನಲ್ಲಿ ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಚರ್ಚೆಯನ್ನು ನಡೆಸಿದರು. ಮತ್ತು SITಯ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ನಾಗೇಂದ್ರ ಹೆಸರು ತಳುಕು ಹಾಕಿಕೊಂಡಿರುವಂತದ್ದು. ಈಗಾಗಲೇ ಕಚೇರಿಯ ಅಕೌಂಟೆಂಟ್ ಸಹಾಯಕ ಶಿವಕುಮಾರ್ ಮತ್ತು ನಾಗರಾಜನ ಹೆಸರು ತಳುಕು ಹಾಕೊಂಡಿರೋದು. ನಾಗರಾಜ್ ಅವರು ನಾಗೇಂದ್ರ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥದ್ದು ಮತ್ತು ಆಂಧ್ರದ ರತ್ನಾಕರ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗಿರ್ತಕ್ಕ ಹಣ ಮತ್ತು ಬೇನಾಮಿ ಫಲಾನುಭವಿಗಳು ಎಲ್ಲದರಲ್ಲೂ ಕೂಡ ಎಲ್ಲ ಒಂದ್ ಕಡೆ ನಾಗೇಂದ್ರ ಅವರ ಹೆಸರು ಪರೋಕ್ಷವಾಗಿ ತಳುಕು ಹಾಕಿಕೊಂಡಿರುವಂತದ್ದು. ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBIಗೆ ವಹಿಸುವಂತೆ ಪತ್ರವನ್ನು ಬರೆದಿರುವಂತಹ ಯಾವುದೇ ಗಳಿಗೆಯಲ್ಲಿ ಕೂಡ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಯಾವುದೇ ಗಳಿಗೆಯಲ್ಲಿ ಕೂಡ ರಾಜ್ಯಕ್ಕೆ ಬಂದು ಈ ಸಂಬಂಧಪಟ್ಟಕ್ಕೆ ಹಲವಾರು ದಾಳಿಗಳು ಮತ್ತು ಬಂಧನಕ್ಕೆ ಪ್ರಕ್ರಿಯೆಯನ್ನು ನಡೆಸುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಈ ಎಲ್ಲದರ ನಡುವೆ SITಗೆ ಕೊಟ್ಟಿರುವಂತದ್ದು ಮತ್ತು ಭಾರತೀಯ ಜನತಾ ಪಕ್ಷ ಜೂನ್ 6ನೇ ತಾರೀಕು ಗಡುವು ಕೊಟ್ಟಿರುವಂತದ್ದು. ಸದ್ಯ ಸಚಿವರುಗಳು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂತದ್ದು ಮತ್ತು ರಾಜೀನಾಮೆ ಪಡೆದಿದ್ರೆ ಅನಗತ್ಯವಾಗಿ ಮತ್ತೊಂದು ದೊಡ್ಡ ವಿವಾದ ಆಗುತ್ತೆ. ಒಂದು ವೇಳೆ ರಾಜೀನಾಮೆಯನ್ನು ಪಡೆದು ನಂತರ ಅವರು ಈ ಪ್ರಕರಣದಲ್ಲಿ ಏನಾದರೂ ಭಾಗಿಯಾಗಿಲ್ಲ ಅಂದ್ರೆ ನಂತರ ಸಂಪುಟಕ್ಕೆ ಸೇರಿಸಿಕೊಳ್ಳುವುದು ಎಂಬ ಚರ್ಚೆ ನಡೀತಿರುವಂತದ್ದು. ಅಲ್ಲದೆ ಈಗಾಗಲೇ ಇವತ್ತು ಹೈಕಮಾಂಡ್ಗೆ ಕರೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡೆಯುವುದಾಗಿ ತಿಳಿಸಿರುವಂತದ್ದು. ಯಾವುದೇ ಗಳಿಯಲ್ಲಿ ಕೂಡ ರಾಜೀನಾಮೆಗೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿರುವಂತದ್ದು. ಆದ್ರೆ ಮಾಧ್ಯಮಗಳ ಬಳಿ ಇವತ್ತು ಯಾವುದೇ SIT ವರದಿ ಬಂದಿಲ್ಲ ಅಂತ ಹೇಳ್ತಿರುವಂತದ್ದು. ಆದ್ರೂ ಕೂಡ ಇದು ಕಣ್ಣೊರೆಸುವ ತಂತ್ರ ಅಂತ ಹೇಳಲಾಗ್ತದೆ. ಆದ್ರೆ ನಾಗೇಂದ್ರ ರಾಜೀನಾಮೆ ಪಡೆಯುವುದು ಖಚಿತ ಅಂತ ಹೇಳಲಾಗ್ತದೆ. ಈಗಾಗಲೇ ನಿನ್ನೆ ಸಚಿವರ ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಈಗಾಗಲೇ ಹೈಕಮಾಂಡ್ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.